1990ನಲ್ಲಿ ಒಂದು ಟೀಮ್ ಬರುತ್ತೆ, ಕಾವೇರಿ ಮಾನಿಟರಿಂಗ್ ಟೀಮ್ ಅಂತೇಳಿ. ಸೆಂಟ್ರಲ್ 90ನಲ್ಲಿ 90ರಲ್ಲಿ ಬರ್ತಾರೆ. ಬಂದಾಗ ಫಸ್ಟ್ ಅವ್ರು ಏನು ಮಾಡ್ತಾರೆ, ಮಂಡ್ಯಕ್ಕೆ ಬರ್ತಾರೆ. ಮಂಡ್ಯದಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ. ಮಂಡ್ಯದಲ್ಲಿ ನೋಡ್ಕೊಳೋದು ಅವ್ರನ್ನ ಕೆಲವು ಅಫಿಷಿಯಲ್ಸ್ ಇವರು ಬರಮಾಡಿಕೊಂಡು ಇಲ್ಲಿನ ಸ್ಥಿತಿಗತಿಗಳೆಲ್ಲ ನೋಡ್ಕೊಂಡು ಹೋಗ್ತಾರೆ. ಎಲ್ಲ ನೋಡ್ಕೊಂಡು ಹೋದಾಗ ಅವರು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರು ಏನೇನು ಮಾಡ್ತಾರೆ ಅಂದರೆ ಕಾವೇರಿ ಡೆಲ್ಟಾ ರೀಜನ್, ಅದೇ ನಿಮಗೆ ತಂಜಾವೂರು, ತಿರುಚಿ, ಈ ಕಡೆಗೆ ಅವರು ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರನ್ನ ಹೆಂಗೆ ಬರಮಾಡ್ಕೊಳ್ತಾರೆ ಅಂದರೆ, ಆ ಜಿಲ್ಲೆಗಳಲ್ಲಿ ಹಬ್ಬ, ಅವ್ರ ಕಟೌಟ್ಗಳು, ಅವ್ರಿಗಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರಿಗೆ ಮಂಗಳಾರತಿ ಅದು ಇದು ಎಲ್ಲ ಮಾಡಿ ದೇ ವಿಲ್ ಗೆಟ್ ಕ್ಯಾರಿಡ್ ಓವರ್. ಅಂದರೆ ಏನಿದು ನಮ್ಮನ್ನ ಈ ದೇವ್ರ ಥರ ಸ್ವೀಕಾರ ಮಾಡ್ತಾವಲ್ಲ ಅಂತ ಹೇಳ್ಬಿಟ್ಟು, ಅವರು ಮನುಷ್ಯರಲ್ವಾ, ಅಲ್ಲಿ ಹೋದಾಗ ನಮ್ಮನ್ನ ಯಾರು ಕೇಳೋರು ಅಂದರೆ ಅಫಿಷಿಯಲ್ಸ್ ಮಾತ್ರ ಯಾರೋ ಒಂದಿಬ್ಬರು ಜನ ಅವ್ರದ್ದು ಅವ್ರಿಗೆ ಅವರು ಜನಗಳು ಇವ್ರಿಗೆ ಏನಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಯಾರೂ ಗೊತ್ತಿರಲಿಲ್ಲ. ಅಂದರೆ ಏನೋ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅಂದ್ಕೊಂಡ್ರು. ಬಟ್ ತಮಿಳ್ನಾಡು ಜನತೆಗೆ ಗೊತ್ತಿತ್ತು ಇವರು ಬಂದರೆ ನಮ್ಗೆ ಏನೇನು ತೊಗೋಬೋದು ಇವ್ರ ಕಡೆಯಿಂದ ಅಂತೇಳಿ. ಆವಾಗ ಏನು ಮಾಡ್ತಾರೆ ಅವರು, ಅಲ್ಲೆಲ್ಲ ನೋಡ್ಕೊಂಡು ಹೋಗೋವಾಗ ಅವ್ರಿಗೆ ಜಾಸ್ತಿ ಬರೆದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಆವಾಗೇ ಈ 1991 ವರ್ಡಿಕ್ಟ್ನ ಎಲ್ಲ ಅಪೋಸ್ ಮಾಡಿ ಇಲ್ಲಿ ಹಲವಾರು ಜನ ಸಾಯ್ತಾರೆ. ಕಾವೇರಿ ಗಲಾಟೆ ಅಂದಾಗ ಇದೇ ಆಗೋದು. ಕನ್ನಡ ತಮಿಳವರು ಅವಾಗ ಈ ಮಂಡ್ಯ ಭಾಗದಲ್ಲಿ ಎಲ್ಲ ಕಬ್ಬಿನ ಗದ್ದೆಗಳಲ್ಲಿ ಬರೀ ತಮಿಳವರೇ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ಯಾವಾಗ ಗಲಾಟೆ ಆಗುತ್ತೆ, ಒಬ್ಬ ತಮಿಳಿಗ ಇರೋದಿಲ್ಲ ಮಂಡ್ಯ ಕಡೆ, ಆ ಭಾಗದಲ್ಲಿ ಎಲ್ಲ ಹೊರಟೋಗ್ಬಿಡ್ತಾರೆ. ಅಷ್ಟೆಲ್ಲ ಗಲಾಟೆ ಆಗುತ್ತೆ. ಆಮೇಲೆ ಸರ್ಕಾರ ಇದೆ, ಎಲ್ಲ ಇದು ಮಾಡ್ತಾರೆ, ಎಲ್ಲ ಹೋಗುತ್ತೆ. ಬಟ್ ಕಬ್ಬು ಬೆಳೆದು ನಿಂತಿದೆ, ಕಡಿಯೋರು ಯಾರು ಇಲ್ವಲ್ಲ, ಕನ್ನಡಿಗರು ಯಾರು ಕಬ್ಬು ಕಡಿಯೋದಿಲ್ಲ, ಎಲ್ಲ ತಮಿಳ್ನಾಡಿಂದ ಬರಬೇಕು. ಇತ್ತೀಚೆಗಂತ ಅಸ್ಸಾಮವರು ಇವರು ಬರ್ತಾರೆ. ಅವಾಗ ಏನು ಮಾಡೋದು, ಇದೇ ಜನ ವಾಪಸ್ ಹೋಗಿ ಅವ್ರ ಕೈ ಕಾಲು ಹಿಡಿದು ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಕಬ್ಬಿನ ಗದ್ದೆಗಳಲ್ಲಿ ಕೆಲಸಕ್ಕೆ ತಿರ್ಗಾ ಸೇರಿಸ್ಕೊಂಡ್ರು. ಯಾಕೆಂದರೆ ಅವ್ರನ್ನ ನಡೆಸ್ಕೊಂಡಿದ್ದ ರೀತಿಯೇ ಬೇರೆ. ಯಾರನ್ನ, ಈ ಕಮಿಟಿ ಮೆಂಬರ್ಸ್ನ, ನಮ್ಮವರು ಅವ್ರನ್ನ ಕೇರೇ ಮಾಡಲಿಲ್ಲ. ಅವರಲ್ಲಿ ಹಬ್ಬ ಥರ ಆಚರಣೆ ಮಾಡೋದು. ಆವಾಗ ನಮ್ಮ ವಿರುದ್ಧವಾಗಿ ಕಮಿಟಿ ಮೆಂಬರ್ಸು ಅಲ್ಲಿ ವಾಸ್ತವ ಸ್ಥಿತಿಗತಿಗಳನ್ನು ಅರಿತುಕೊಳ್ಳೋಕ್ಕಿಂತ ಅವ್ರು ಇಂಪ್ರೆಸ್ ಆಗಿಬಿಟ್ರು, ಆಗೋದ್ರು. ಆಬ್ವಿಯಸ್ಲಿ ಆ ಜಾಗದಲ್ಲಿ ನೀವು ಇರಲಿ ನಾನಿರಲಿ ಅದನ್ನೇ ಮಾಡ್ತಾ ಮನುಷ್ಯನ ಸಹಜ ಗುಣ ಅಲ್ವಾ. ಒಂದು ಮನೆಗೆ ನೀವು ಹೋಗ್ತೀರಾ, ಯಾರು ನಿಮ್ಮನ್ನು ಕೇರ್ ಮಾಡಲ್ಲ. ಇನ್ನೊಂದು ಮನೆಗೆ ಹೋಗ್ತೀರಾ, ನಿಮಗೆ ಬರಮಾಡ್ಕೊಳ್ಳೋ ರೀತಿಯೇ ಬೇರೆ ಇತ್ತು ಅಂದರೆ ಆ ಫ್ಯಾಮಿಲಿ ಬಗ್ಗೆ ನಿಮಗೊಂದು ಗೌರವ ಹೆಚ್ಚುತ್ತೆ, ಇವ್ರಿಗೇನಾದರೂ ಮಾಡಬೇಕು ಅನಿಸುತ್ತೆ. ಆ ಥರ ಅಲ್ಲಿ ಅವತ್ತು ಆ ವೆರ್ಡಿಕ್ಟ್ ಬಂದು. ಬಟ್ ಕಾಲಕ್ರಮೇಣ ಅದು ನಡೀತು, ಕೋರ್ಟಿಗೆ ಮತ್ತೆ ಹೋಯ್ತು. ಕೋರ್ಟ್ ಕಂಡುಬಿಟ್ಟು ನೋಡ್ತು, ಇಲ್ಲ ಅವಾಗ ತಪ್ಪಾಗಿದೆ, ಇವ್ರು ಬರೆದಿರೋದು ತಪ್ಪು ಅಂತೇಳಿ ನಮಗೆ ಫೇವರಾಗಿ ಈ ಸಲ ಆರ್ಡ್ರ್ ಬಂದಿದೆ. ಯಾವಾಗ 2016-18 ಸರಿಯಾಗಿ ಡೇಟ್ ಗೊತ್ತಿಲ್ಲ, ಅದು ನಮ್ಮ ಫೇವರಾಗಿ ಆರ್ಡ್ರ್ ಬಂತು. ಅದಕ್ಕೇ ಮೊನ್ನೆ ಕೂಡ ನೀರು ಬಿಡಬೇಕು ನೀರು ಅಂತ ಕೇಳಿದಾಗ ಈಗ ಕಾವೇರಿ ಒಂದು ಅಥಾರಿಟಿ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸ. ಅಂದರೆ ನಮಗೆ ನಮ್ಮ ರಾಜ್ಯದ ಜನತೆಗೆ, ಕಾವೇರಿ ಬೆಲ್ಟ್ ಜನಕ್ಕೆ ಈ ಅಥಾರಿಟಿ ಏನು ಮಾಡಿದ್ದಾರೆ, ಏನೇ ವರ್ಡಿಕ್ಟ್ ಇರಲಿ ಬಟ್ ನೋಡ್ತಾರೆ ಎಷ್ಟಪ್ಪ ನೀರಿದೆ, ಏನು ಇದಕ್ಕೆ ತಕ್ಕಂತೆ ಇವ್ರಿಗೆ ನೀರು ಬಿಡ್ಬೋದಾ ಅಂತ ನೋಡ್ತಾರೆ. ಮೊನ್ನೆ ಹೇಳಿದ್ರು ಅವರು, ಸದ್ಯಕ್ಕೆ ಏನಿಲ್ಲ, ಮಳೆ ಬಂದಾಗ ನೋಡೋಣ ಅಂತೇಳಿ ತಮಿಳ್ನಾಡು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ರು. ದಟ್ ಮೀನ್ಸ್ ಆ ಕಮಿಟಿ ವಾಸ್ತವಾಂಶ ನೋಡುತ್ತೆ. ನಮಗೆ ಇದು ಈ 91 ವರ್ಡಿಕ್ಟು ಎಗನೆಸ್ಟಾಗಿ ಬಂತು. ನಂತರ ನಡೆದ ಘಟನೆಗಳು ಅದು ಇದು, ಆವಾಗ ಸರ್ಕಾರಕ್ಕೂ ಜ್ಞಾನೋದಯ ಆಯಿತು. ಒಳ್ಳೊಳ್ಳೆ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿ ಕೋಟ್ಯಾಂತರ ರೂಪಾಯಿ ಅವ್ರ ಮೇಲೆ ಸುರಿದಿದೆ. ಸುಪ್ರೀಂ ಕೋರ್ಟಲ್ಲೆಲ್ಲ ಈ ಕೇಸ್ ಗೆಲ್ಲೋದಕ್ಕೆ ಕೋಟಿಗಟ್ಟಲೆ. ಬೇಕಾದ್ರೆ ಆಟೆಯಲ್ಲಿ ತೊಗೋಬೋದು.